ನ್ಯಾಯಾಲಯ ಆವರಣದಲ್ಲಿ ಹಸಿರು ಹಬ್ಬ, ವಿಶ್ವ ಪರಿಸರ ದಿನಾಚರಣೆಗೆ ಸಸಿ ನೆಟ್ಟು ಚಾಲನೆ. ಮಸ್ಕಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಮಸ್ಕಿಯ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಅರ್ಥಪೂರ್ಣ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಅಪರ ಸಿವಿಲ್ ನ್ಯಾಯಾಧೀಶೆಯಾದ ಶ್ರೀಮತಿ ಸರಸ್ವತಿ ಹೋಟಿಕಲ್ ಅವರು ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಸ್ಕಿ ತಹಸೀಲ್ದಾರರಾದ ಮಂಜುನಾಥ ಭೋಗಾವತಿ, ಪುರಸಭೆಯ ಅಧ್ಯಕ್ಷ ಸುರೇಶ ಅರಸೂರು, ಮುಖ್ಯಾಧಿಕಾರಿ ನರಸರೆಡ್ಡಿ, ಮಸ್ಕಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ವೀರಭದ್ರಪ್ಪ, ಹಿರಿಯ ವಕೀಲರಾದ ದೇಸಾಯಿ ವಕೀಲರು, ರಾಮಣ್ಣ ದೀನಸಮುದ್ರ, ಅರಣ್ಯ ಇಲಾಖೆಯ ಎಫ್ಟಿಆರ್ಎಫ್ ಆಗಿರುವ ಸುರೇಶ ಸೇರಿದಂತೆ ಸಿಬ್ಬಂದಿಗಳಾದ ಪರಸಪ್ಪ ಭಂಡಾರಿ, ರಾಜಾಸಾಬ್ ಹಾಗೂ ಎಸ್ಡಿಎಂ ಶಾಲೆಯ ಸ್ಕೌಟ್ಸ್ ಆಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸ್ಕೌಟ್ಸ್ ಆಂಡ್ ಗೈಡ್ಸ್ ಶಿಕ್ಷಕರಾದ ಹನುಮಂತ ಅವರು ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಪರ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ಸರಸ್ವತಿ ಹೋಟಿಕಲ್ ಅವರು, ಮರಗಳು ಮಾನವ ಜೀವನದ ಉಸಿರಾಗಿವೆ. ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಬೇಕು ಎಂದು ಹೇಳಿದರು. ತಹಸೀಲ್ದಾರ್ ಮಂಜುನಾಥ ಭೋಗಾವತಿ ಅವರು, ಪ್ರಕೃತಿಯನ್ನು ಉಳಿಸುವ ಮೂಲಕ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ವಾತಾವರಣವನ್ನು ನೀಡಬೇಕು ಎಂದು ಕರೆ ನೀಡಿದರು. ವಕೀಲರ ಸಂಘದ ಅಧ್ಯಕ್ಷ ವೀರಭದ್ರಪ್ಪ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ನ್ಯಾಯಾಲಯ ಆವರಣದಲ್ಲಿ ವಿವಿಧ ಸಸಿಗಳನ್ನು ನೆಟ್ಟು ಹಸಿರು ಸಂರಕ್ಷಣೆಯ ಸಂಕಲ್ಪ ಕೈಗೊಳ್ಳಲಾಯಿತು. ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಪರಿಸರ ಜಾಗೃತಿ ಘೋಷಣೆಗಳನ್ನು ಕೂಗಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ತಂದರು. ವರದಿ ಸುರೇಶ ಬಳಗಾನೂರು. ಅಧ್ಯಕ್ಷರು ನೋಡ್ರಿ, ಸರ್ಕಾರಿ ವಕೀಲರ ಸಂಘದ ಅಧ್ಯಕ್ಷರೇ, ಪುರಸಭೆಯ ಅಧ್ಯಕ್ಷರೇ ಹಾಗೂ ವೇದಿಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಪದಾಧಿಕಾರಿಗಳು ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಕೀಲರ ಸಂಘದ ಹಿರಿಯ ಮತ್ತು ಕಿರಿಯ ಎಲ್ಲ ನ್ಯಾಯವಾದಿಗಳು ಹಾಗೂ ಬುದ್ಧಿಮಟ್ಟ ಸಾರ್ವಜನಿಕರು, ನಮಗೆಲ್ಲ ಈಗಾಗಲೇ ಮತ್ತು ಮಾಧ್ಯಮದ ಸ್ನೇಹಿತರು, ನಮಗೆಲ್ಲ ಈಗಾಗಲೇ ನ್ಯಾಯಾಧೀಶ ಮೇಡಮ್ ಅವರು ಭಾಳಷ್ಟು ವಿವರವಾಗಿ ಯಾವಾಗಲಿಂದ ಆರಂಭ ಆಯಿತು ಅನ್ನೋದು ಹಿಡಿದು ಅದರ ಅವಶ್ಯಕತೆ ಏನಿದೆ ಎಂಬುದರವರೆಗೂ ಭಾಳಷ್ಟು ಸುವಿವರವಾಗಿ ನನಗೆ ಇದರ ಕುರಿತಾಗಿ ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ಪರಿಸರ ಅಂತಕ್ಕಂಥದ್ದು ಮೊದಲಿಗೆ ನಾವು ಹೊರಗಡೆ ನೋಡಿದ್ರೆ ನಮ್ಮದೇ ಪರಿಸರ, ನಾವು ಇರೋದೇ ಪರಿಸರ ಅಂತಕ್ಕಂಥದ್ದು ಮನೆಯಿಂದ ಆರಂಭ ಆಗಬೇಕು. ಮೊದಲು ನಾವು ಮನೆಯಲ್ಲಿ ಗಿಡ ಮರಗಳನ್ನು ನೆಟ್ಟು ಪೋಷಿಸೋದನ್ನು ಕಲಿಬೇಕು. ಸೊ ಅಂದಾಗ ಮಾತ್ರ ನಾವು ಹೊರಗಡೆ ಗಿಡ ಮರಗಳನ್ನು ನೆಡಲಿಕ್ಕೆ ನಮಗೆ ಒಂದು ಪ್ರೇರಣೆ. ಸೊ ನಾವು ಸಾಧ್ಯವಾದಷ್ಟು ಎಷ್ಟು ಗಿಡ ಮರಗಳನ್ನು ಬೆಳೆಸ್ತೀವಿ, ಎಷ್ಟು ಅದರ ಪರಿಸರ ರಕ್ಷಣೆ ಮಾಡ್ತೀವಿ, ಅದು ನಮ್ಮನ್ನು ರಕ್ಷಣೆ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇದೆ. ನಮಗೆ ಎಲ್ಲ ತಿಳಿದಿರುವಾಗಿ ಎಷ್ಟು ನಾವು ನಮ್ಮ ಒಂದು ವಕೀಲರ ಸಂಘದ ಸರಸ್ವತಿ ವಕೀಲರವರು ವಿಶ್ವ ಪರಿಸರ ದಿನ ಕುರಿತು ನಮ್ಮ ಅನಿಸಿಕೆಗಳನ್ನು ಹೇಳಬಹುದು. ಜನಸಾಮಾನ್ಯರಿಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು. ಪ್ರತಿ ವರ್ಷ ಜೂನ್ 5ನೇ ತಾರೀಕನ್ನು ನಾವು ಎಲ್ಲ ಕಡೆಗೂ ಅಂದರೆ ವರ್ಲ್ಡ್ ವೈಡ್ ನಾವು ವಿಶ್ವ ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ. ಇದು ಮಾಡುವಂಥ ಉದ್ದೇಶ ಏನು ಅಂತಂದರೆ ಈಗಿನ ಜನ್ರೇಷನ್ಗೆ ಅಂದರೆ ಜನಗಳಿಗೆ ಪರಿಸರದ ಪ್ರಾಮುಖ್ಯತೆ ಅದನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು, ಅದರ ಅವಶ್ಯಕತೆ ನಮಗೆ ಏನಿದೆ, ಪರಿಸರ ಕಾಳಜಿ ಬಗ್ಗೆ ಅವರಲ್ಲಿ ಎಲ್ಲ ಸಂಸ್ಥೆಗಳಲ್ಲಾಗಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಾಗಲಿ ಈ ಕಾರ್ಯಕ್ರಮನ ಇವತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಜನಗಳಿಗೆ ಮನವರಿಕೆ ಮಾಡುವಂಥ ಅಭಿಯಾನನ ಈ ದಿನ ನಾವು ಎಲ್ಲ ಕಡೆಗೂ ಮಾಡ್ತಿದ್ದೀವಿ. ಪರಿಸರ ಅಂದರೆ ಏನು? ಬರೀ ನಮ್ಮ ಅಕ್ಕಪಕ್ಕ ಇರುವಂಥ ವಾತಾವರಣ ಅಥವಾ ಗಿಡಮರ ಮಾತ್ರ ಪರಿಸರ ಅಂತ ಅನ್ನಿಸ್ಕೊಳ್ಳಲ್ಲ. ಪರಿಸರ ಅಂತಂದರೆ ಗಾಳಿ, ನೀರು, ಭೂಮಿ ಇದೆಲ್ಲ ಪರಿಸರದಲ್ಲಿಯೇ ಬರುತ್ತೆ. ಮತ್ತು ಅದೇ ರೀತಿ ಪ್ರತಿ ವರ್ಷ ಪರಿಸರ ದಿನಾಚರಣೆ ಆಚರಣೆ ಮಾಡಿರೋಲ್ಲ, ಅದಕ್ಕೊಂದು ಥೀಮ್ ಇರುತ್ತೆ. ಅಂದರೆ ದೇಯೋದ್ದೇಶ
ಧ್ಯೇಯ ವಾಕ್ಯ ಅಂತ ಇರುತ್ತೆ. ಈ ವರ್ಷದ್ದು ಥೀಮ್ ಏನಂತಂದ್ರೆ ಇನ್ಸ್ಪೈರ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಆ್ಯಂಡ್ ಫ್ಯೂಚರ್ ಅಂತ. ಹೋದ ವರ್ಷದ್ದು ಪ್ಲಾಸ್ಟಿಕ್ ಮುಕ್ತ ಪರಿಸರ ಅಂತ ಇತ್ತು. ಈ ವರ್ಷ ಪ್ರಕೃತಿಯಿಂದ ಅಂದರೆ ಪ್ರಕೃತಿಯಿಂದ ಪ್ರೇರಣೆಯಾಗಿ ಯಾವುದಕ್ಕೆ ಕ್ಲೈಮೇಟ್ಗೋಸ್ಕರ ಮತ್ತು ನಮ್ಮ ಭವಿಷ್ಯಕ್ಕೋಸ್ಕರ ಅಂತ. ಈಗ ನಾವೇ ನೋಡ್ತೀವಿ ಪ್ರಕೃತಿ ಅಂದರೆ ಕಾಡು ಅಂತ ನಾವು ನೋಡಿದಾಗ ಕಾಡಿಂದ ನಾವು ಏನಂದರೆ ಪ್ರಕೃತಿಯಿಂದ ನಾವೇನೇನು ನಾವು ಪ್ರೇರಣೆಯಾಗಿ ತಗೋತೀವಿ ಅಂತಂದರೆ ತಗೋಬೇಕು ಅಂತಂದರೆ ಅದು ಕಾಡು ತನ್ನಷ್ಟಕ್ಕೆ ತಾನೇ ಯಾವುದೂ ವ್ಯಾಜ್ಯನ ಉತ್ಪತ್ತಿ ಮಾಡೋಂಗಿಲ್ಲ. ತನ್ನಲ್ಲಿರುವಂಥ ತನಗೆ ಆಶ್ರಯ ಪಡ್ಕೊಂಡು ಬಂದಿರುವಂಥ ಪ್ರತಿ ಸಣ್ಣ ಜೀವಿಯಿಂದ ಆನೆಗಂತ ದೊಡ್ಡ ದೊಡ್ಡ ಪ್ರಾಣಿಗಳಿಗೂ ಮನುಷ್ಯರಿಗೂ ಅದು ಆಶ್ರಯ ನೀಡಿದೆ. ಆಮೇಲೆ ಅದೇ ಅಂಥದ್ದೇ ಗುಣನ ನಾವು ಮನುಷ್ಯರು ಕಲಿಬೇಕು ಅಂತ. ಆಮೇಲೆ ಒಂದು ಮರ ಒಂದು ಎಲೆ ಬೆಳೆಸ್ತು ಅಂತಂದರೆ ಒಂದು ಮರದ ತ್ಯಾಜ್ಯ ಏನಿರುತ್ತಲ್ಲ ಆ ತ್ಯಾಜ್ಯ ಇನ್ನೊಂದು ಮರ ಅದನ್ನು ಆಹಾರವಾಗಿ ಅಥವಾ ಗೊಬ್ಬರವಾಗಿ ಅದನ್ನು ಉಪಯೋಗಿಸಲಾಗುತ್ತೆ. ಅಂದರೆ ಪರೋಪಕಾರ ಬುದ್ಧಿ. ಅಂದರೆ ಕಾಡು ಪ್ರಕೃತಿ ತನ್ನನ್ನು ತಾನು ಇದು ಮಾಡಿಕೊಂಡು ಇನ್ನೊಬ್ಬರಿಗೆ ಎಲ್ಲರಿಗೂ ಅದನ್ನು ಒಳ್ಳೆಯದೇ ಬಯಸುತ್ತೆ. ಅದೇ ರೀತಿ ಪ್ರಕೃತಿಗೆ ಎಲ್ಲ ಮನುಷ್ಯನ ಅಗತ್ಯತೆಗಳನ್ನು ಪೂರೈಸುವಂಥ ಎಲ್ಲ ಕೆಲಸನೂ ಪ್ರಕೃತಿ ಮಾಡುತ್ತೆ. ಆದರೆ ಮನುಷ್ಯನ ಆಸೆಗಳಿಗಾಗಲಿ ದುರಾಸೆಗಳಿಗಾಗಲಿ ಪ್ರಕೃತಿ ಪೂರೈಕೆ ಮಾಡುವಂಥ ಪ್ರಕೃತಿ ಸಪೋರ್ಟ್ ಮಾಡೋಂಗಿಲ್ಲ. ಫಾರ್ ಕ್ಲೈಮೇಟ್ ಅಂತಂದರೆ ಹವಾಮಾನ. ಅಂದರೆ ನಾವು ಏನು ಪ್ರಕೃತಿಯಿಂದ ಏನು ಇನ್ಸ್ಪೈರ್ ತೊಗೋಬೇಕಂದ್ರೆ ನಮ್ಮ ಫ್ಯೂಚರ್ ಹವಾಮಾನ ಯಾವುದು ಬೇಕು ಅಂತ. ಈಗ ನೋಡ್ತಿದ್ದೀವಿ ನಾವು, ಈಗ ಪ್ರೈವೇಟೈಸೇಷನ್ನು, ಗ್ಲೋಬಲೈಸೇಷನ್ನು, ಮಾಡರ್ನೈಸೇಷನ್ ಅಂದರೆ ಆಧುನಿಕತೆ, ಖಾಸಗೀಕರಣ ಎಲ್ಲ ರಂಗಗಳಲ್ಲೂ ಮತ್ತು ಮಾಡರ್ನೈಸೇಷನ್ನು ಇದೆಲ್ಲ ಈ ಒಂದು ನಿಟ್ಟಿನಲ್ಲಿ ನಾವಿರೋ ಪರಿಸರನ ಹಾಳು ಮಾಡ್ತಾ ಇದ್ದೀವಿ. ಅಂದರೆ ಪಾಶ್ಚಾತ್ಯ ಇದಕ್ಕೆ ನಾವು ಮಾರು ಹೋಗ್ತಾ ಇದ್ದೀವಿ. ನಮ್ಮ ಹಳೆ ಕಾಲದಿಂದಲೂ ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ಏನಿತ್ತಂದರೆ ನಾವುಗಳು ಒಂದು ಬನ್ನಿ ಗಿಡ ಕಂಡು ಪೂಜೆ ಮಾಡೋದು. ಅಂದರೆ ಮೊದಲಿಂದಲೂ ನಾವು ಪ್ರಕೃತಿನ ಪೂಜಿಸ್ಕೊಂಡೇ ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮಾಡರ್ನೈಸೇಷನ್ ಹೆಸರಲ್ಲಿ ಇರುವಂಥ ಮರನ ಎಲ್ಲ ಕಡಿದು ಅಲ್ಲಿ ಸಿಮೆಂಟ್